ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನೀವೆಲ್ಲರೂ ನಮ್ಮ ತವರ್ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ ಆಯುಧ ಪೂಜೆ ಎಲ್ಲ ನೋಡಿದ್ರಿ. ಇವತ್ತಿನ ಈ ವ್ಲಾಗಲ್ಲಿ ಆಯುಧ ಪೂಜೆ ಎಲ್ಲ ಮುಗಿಸ್ಕೊಂಡು ದಸರಾ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಶಿವಮೊಗ್ಗಕ್ಕೆ. ಸೊ ಅದಕ್ಕೂ ಮುಂಚೆ ಅಮ್ಮ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ. ನಾನು ಅಮ್ಮಗೋಸ್ಕರ ಅಂತ ಒಂದು ಸೀರೆ ತೊಗೊಂಡ್ಬಂದಿದ್ದೆ. ನಾನು ನಿಮಗೆಲ್ರಿಗೂ ತೋರಿಸಿದ್ದೆ ಕೂಡ, ಚರಿತ್ ಮುಂಡನ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ ತೊಗೊಂಡೋಗಿರೋ ಸೀರೆ. ಅದನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ಡಾರ್ಕ್ ಬ್ಲೂ ವಿತ್ ಆರೆಂಜ್ ಕಾಂಬಿನೇಷನ್ ಸ್ಯಾರಿ ಇತ್ತಲ್ಲ, ಗ್ರ್ಯಾಂಡ್ ಸ್ಯಾರಿ, ಅದು ಅಮ್ಮಂಗೆ ಅಂತ ತಂದಿದ್ದು. ನೀವೆಲ್ಲರೂ ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಸೊ ಆ ಸೀರೆ ಕೊಡ್ತಾ ಇದ್ದೀನಿ. ಇನ್ನೊಂದು ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಇತ್ತಲ್ಲ, ಗ್ರ್ಯಾಂಡ್ ಸ್ಯಾರಿ, ಅದು ಅತ್ತೆಗೆ ಅಂತ ತೊಗೊಂಡಿರೋದು. ಸೊ ಅದನ್ನು ಅತ್ತೆಗೋಸ್ಕರ ತೊಗೊಂಡೋಗ್ತಾ ಇದ್ದೀನಿ. ಚರಿತ್ ಜರ್ನಿಯಲ್ಲಿ ಎಷ್ಟು ಚೆನ್ನಾಗಿ ಮಲ್ಕೊಂಡ್ಬಿಡ್ತಾನೆ ಆರಾಮಾಗಿ. ನೆಕ್ಸ್ಟು ಊರು ಬಂದಾಗಲೇ ಎದ್ದೇಳೋದು. ಸೊ ಈಗ ನಾವು ಶಿವಮೊಗ್ಗ ರೀಚ್ ಆದಮೇಲೆ ಅತ್ತೆ ಮಾವನ ಜೊತೆ ಇಷ್ಟೆಲ್ಲ ಆಟಾಡ್ತಾನೆ, ಹೇಗೆಲ್ಲ ಎಂಜಾಯ್ ಮಾಡ್ತಾನೆ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಹಳಷ್ಟು ಜನ ಸ್ವಾತಿ ಹಸ್ಬೆಂಡ್ ಸಂದೀಪ್ನ ತೋರಿಸಿ ಅಂತ ಕೇಳ್ತಿದ್ರಿ. ಸಂದೀಪ್ ಜೊತೆ ಆಟಾಡ್ತಾ ಇದ್ದಾನೆ. ಸಂದೀಪ್ಗೆ ಚರಿತ್ ಅಂದರೆ ಭಾಳ ಇಷ್ಟ. ಸೊ ತೊಡೆ ಮೇಲೆ ಕೂತ್ಕೊಂಡೇ ಊಟ ಮಾಡ್ತಾ ಇದ್ದಾನೆ. ನಾವು ಊರಿಗೆ ಬಂದಿದ್ದು ನೆಕ್ಸ್ಟ್ ಡೇ ನಮ್ಮ ಹಳ್ಳಿಗೆ ಹೋಗಿದ್ದೀವಿ. ಹಳ್ಳಿ ಅಂದರೆ ನಮ್ಮ ತಾತನೂರು, ಅಂದರೆ ಕಾರ್ತಿಕ್ ಅವ್ರ ತಾತನೂರು ಕೂಡ ಅದೇನೆ. ಅಲ್ಲಿ ನಾವು ಚರಿತ್ತಿನ ಮುಂಡನ್ನ ಎಲ್ಲನೂ ನಡೆಸ್ತಾ ಇರೋದು. ಸೊ ಅಲ್ಲಿ ತಯಾರಿಗಳು ಸ್ಟಾರ್ಟ್ ಆಗಿದೆ. ಅದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅಂತ ಎಲ್ಲರೂ ಊರಿಗೆ ಬಂದಿದ್ದೀವಿ. ಏನೇನು ತಯಾರಿ ನಡೀತಾ ಇದೆ, ಹಾಗೆಯೇ ಕಾರ್ತಿಕ್ ಅವರ ತಾತನ ಮನೆ ಎಲ್ಲ ಪೇಂಟ್ ಮಾಡಿಸಿದ್ದಾರೆ ಹೊಸದಾಗಿ. ಹೇಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಈ ವ್ಲಾಗಲ್ಲಿ. ಸೊ ಈಗ ನೋಡ್ತಿರೋದು ಅಲಂಕಾರಕ್ಕೂ ಮುಂಚೆ ಮನೆ ಎಲ್ಲ ಹೇಗೆ ರೆಡಿಯಾಗಿದೆ ಅಂತ. ಹೊಸದಾಗಿ ಪೇಂಟ್ ಎಲ್ಲ ಆಗಿ ಬಹಳಷ್ಟು ಜನಕ್ಕೆ ಹಳ್ಳಿ ಮನೆ ನೋಡೋದಕ್ಕಿಷ್ಟ, ಹಳ್ಳಿ ಮನೆಯಲ್ಲಿ ಸ್ಟೇ ಮಾಡೋದಕ್ಕಿಷ್ಟ ಅಂಥವ್ರಿಗಂತೂ ಈ ಮನೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಟ್ರೆಡಿಷ್ನಲ್ ಆಗಿ ಕಟ್ಸಿದ್ದಾರೆ. ವುಡ್ ವರ್ಕ್ ಆಗಿರ್ಬೋದು, ಹಾಗೆಯೇ ಡೀಟೇಲ್ಸ್ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಒಂದು ವಾಲ್ಗೆ ಮಾಡರ್ನ್ ಪೇಂಟ್ ಕೂಡ ಮಾಡಿದ್ದಾರೆ.
ಸೊ ಈ ರೀತಿ ಇದೆ ಕಾರ್ತಿಕ್ ಅವರ ತಾತನ ಮನೆ. ಹಳ್ಳಿ ಕಡೆ ಊಟ ಕೂಡ ಅಷ್ಟೇ ತುಂಬಾ ಡಿಲಿಷಿಯಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲನೂ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿರ್ತಾರೆ. ಸೊ ಬೀನ್ಸಿನ ಡಬಲ್ ಬೀಜದ ತಂಬಳಿ ಮತ್ತು ಮುದ್ದೆ ಅನ್ನ ಎಲ್ಲನೂ ಇತ್ತು. ಅದ್ರ ಜೊತೆಗೆ ಒಣ ಮೀನನ್ನು ಫ್ರೈ ಮಾಡಿ ಕೊಟ್ಟಿದ್ರು. ತುಂಬಾ ಒಳ್ಳೆ ಕಾಂಬಿನೇಷನ್ನು. ಚರಿತ್ ಮನೆಯಲ್ಲಿದ್ದರೆ ಯೂಶ್ವಲಿ ನಾವು ಲಂಗೋಟ್ ಬರುತ್ತಲ್ಲ ಅದನ್ನು ಹಾಕ್ತೀವಿ, ಇಲ್ಲಾಂದರೆ ಕ್ಲಾತ್ ಡೈಪರ್ ಬರುತ್ತೆ ಅದನ್ನು ಹಾಕ್ತೀವಿ. ಬಟ್ ಈ ರೀತಿ ಎಲ್ಲ ನಾವು ಹೊರಗಡೆ ಹೋದಾಗ ಅದೆಲ್ಲ ಕನ್ವೀನಿಯನ್ಸ್ ನೋಡಿಕೊಂಡು ಡೈಪರೇ ಜಾಸ್ತಿ ಹಾಕಬೇಕಾಗುತ್ತೆ. ಈ ರೀತಿ ಎಲ್ಲ ಮಾಡಿದಾಗ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಶಿವಮೊಗ್ಗ ವೆದರ್ ಸ್ವಲ್ಪ ಥಂಡಿನೇ ಚಳಿ ಇರುತ್ತೆ. ಹಾಗೆಯೇ ನವೆಂಬರ್ ಡಿಸೆಂಬರ್ ಅಂದರೆ ಚಳಿಗಾಲ ಶುರು ಆಯಿತು. ಸೊ ಮಕ್ಕಳ ಸ್ಕಿನ್ನು ತುಂಬ ಸಾಫ್ಟು, ಸೆನ್ಸಿಟಿವ್, ಡೆಲಿಕೇಟ್ ಆಗಿರುತ್ತೆ, ಬೇಗನೆ ಒಡೆದೋಗುತ್ತೆ ಚಳಿಗೆ. ಸೊ ಎವ್ರಿ ಡೇ ಮಾಯಿಶ್ಚರೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನಾನಿವತ್ತು ಮಾಮಾಅರ್ತ್ ಅವರ ಬೇಬಿ ಬಾಡಿ ಲೋಷನ್ ಯೂಸ್ ಮಾಡ್ತಿದ್ದೀನಿ. ಮಿಲ್ಕಿ ಸಾಫ್ಟ್ ಲೋಷನ್ ಫಾರ್ ಬೇಬೀಸ್ ಅಂತ ಇದು. ಹಾಗೆ ಇವರ ಮಿಲ್ಕಿ ಸಾಫ್ಟ್ ರೇಂಜಲ್ಲಿ ಬೇಬಿ ಡೈಪರ್ ರ್ಯಾಶ್ ಕ್ರೀಮ್ ಕೂಡ ಬರುತ್ತೆ. ಇದು ಡೈಪರ್ ಹಾಕಿ ರ್ಯಾಷಸ್ ಏನಾದರೂ ಆದರೆ ಮಕ್ಕಳ ಸೆನ್ಸಿಟಿವ್ ಸ್ಕಿನ್ಗೆ ರ್ಯಾಶ್ ಕ್ರೀಮ್ ಕೂಡ ಅಪ್ಲೈ ಮಾಡ್ಬೋದು. ಬೇಗನೆ ಡ್ರೈ ಆಗಿ ಬೇಗನೆ ಚೆನ್ನಾಗಿ ವಾಸಿ ಆಗೋಗ್ಬಿಡುತ್ತೆ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಓಟ್ಸ್ ಮತ್ತು ಮಿಲ್ಕ್ ಪ್ರೋಟೀನು. ಓಟ್ಸು ಸ್ಕಿನ್ನನ್ನು ಇಮ್ಮೆನ್ಸ್ ಆಗಿ ನರಿಷ್ ಮಾಡುತ್ತೆ. ಹಾಗೆಯೇ ಮಿಲ್ಕ್ ಪ್ರೋಟೀನ್ ಏನಿದೆ ಇದು ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಹಾಗೆ ಅಲರ್ಜಿಕ್ ಇನ್ಫೆಕ್ಷನ್ಸ್ನ ರಿಡ್ಯೂಸ್ ಮಾಡುತ್ತೆ. ರ್ಯಾಷಸ್ಸು, ಡಾರ್ಕ್ ಸ್ಪಾಟ್ಸು ಏನಿದ್ರು ಅದನ್ನು ಕಡಿಮೆ ಮಾಡುತ್ತೆ. ಮಾಮಾಅರ್ತ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ, ಅವರು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಎಲ್ಲ ಪ್ರಾಡಕ್ಟ್ಸು ಕೆಮಿಕಲ್ ಫ್ರೀ. ಹಾಗೆ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳಬೇಕಂದ್ರೆ ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಪ್ರತಿ ಆರ್ಡರ್ನು ಒಂದು ಟ್ರೀ ಜೊತೆ ಲಿಂಕ್ ಮಾಡ್ತಾರೆ. ಅದ್ರ ಡೀಟೇಲ್ಸ್ನ ನಿಮಗೆ ಮೇಲ್ ಮಾಡ್ತಾರೆ. ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು ಅದ್ರ ಲೊಕೇಶನ್ನ. ಸೊ ಅವರ ಆ್ಯಪ್ ಕೂಡ ಲಾಂಚ್ ಆಗಿದೆ. ಮಾಮಾಅರ್ತ್ ಅವರ ವೆಬ್ಸೈಟ್ ಮಾತ್ರ ಇತ್ತು. ಈಗ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ಸ್ ಎಲ್ಲ ಬರ್ತಿರುತ್ತೆ. ಏನಾದರೂ ಸೇಲ್ ಇದ್ದಾಗ, ಡಿಸ್ಕೌಂಟ್ ಇದ್ದಾಗ ಆ ಟೈಮಲ್ಲಿ ನೀವು ಶಾಪಿಂಗ್ ಮಾಡೋದ್ರಿಂದ ಬಹಳ ಹಣ ಉಳಿಸ್ಬೋದು ಕೂಡ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನೈಕಾದಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟ್ ಹಾಗೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗೋ ಕೂಪನ್ ಕೋಡು ನಿಮಗೆ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ, ಆ್ಯಪಲ್ಲೂ ಕೂಡ ಸಿಗುತ್ತೆ. ಎರಡರಲ್ಲೂ ನೀವು ಅವೈಲ್ ಮಾಡ್ಕೋಬೋದು. ಈಗ ನಾನು ತೋರಿಸ್ತಿರೋದು ಆಗಲೇ ಹೇಳಿದಾಗೆ ಡೈಪರ್ ರ್ಯಾಶ್ ಕ್ರೀಮು. ಇದು ಥಿಕ್ಕಾಗಿದೆ. ಸೊ ದಟ್ ಇದು ಅಪ್ಲೈ ಮಾಡಿದ ತಕ್ಷಣ ರ್ಯಾಶ್ ಆಗಿರೋ ಏರಿಯಾ ಡ್ರೈ ಆಗಿಬಿಡುತ್ತೆ. ಮಾಯಿಶ್ಚರಿಂದ ರ್ಯಾಷಸ್ ಆಗೋದು ಜಾಸ್ತಿ ಸೆಕೆ ಆದಾಗ ಅಥವಾ ಏನಾದರೂ ಅಲ್ಲೇ ಮಾಯಿಶ್ಚರ್ ಆಗಿ ಕೂತಾಗ. ಸೊ ಇದನ್ನು ಹಚ್ಚೋದ್ರಿಂದ ಇಮಿಡಿಯೇಟಾಗಿ ಡ್ರೈ ಆಗೋಗ್ಬಿಡುತ್ತೆ. ಇದು ಥಿಕ್ ಕನ್ಸಿಸ್ಟೆನ್ಸಿನ ನೀವು ನೋಡ್ತಿರ್ಬೋದು. ಹಾಗೆ ಲೋಷನ್ನು ಕೂಡ ನಾನು ಹೇಳಿದಾಗೆ ತುಂಬಾ ಚೆನ್ನಾಗಿದೆ. ನಿಮಗೆ ಇದರಿಂದ ಯೂಸ್ ಆಗ್ಬೋದು ಅನಿಸ್ತು, ಹೆಲ್ಪ್ ಆಗ್ಬೋದು ಅನಿಸುತ್ತೆ, ಅದಕ್ಕೋಸ್ಕರ ಸಜೆಸ್ಟ್ ಮಾಡಿದ್ದೀನಿ. ಲಿಂಕ್ಸ್ನ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಯಾಕಂದರೆ ಇದು ಮೇಡ್ ಸೇಫ್ ಸರ್ಟಿಫೈಡ್, ಟಾಕ್ಸಿನ್ ಫ್ರೀ, ಮೇಡ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಪೀಟಾ ಸರ್ಟಿಫೈಡ್, ಕ್ವಿಕ್ಕಾಗಿ ಸ್ಕಿನ್ ಒಳಗೆ ಅಬ್ಸಾರ್ಬ್ ಆಗುತ್ತೆ, ಮೈಲ್ಡ್ ಮತ್ತು ಜೆಂಟಲ್ ಆಗಿದೆ, 24 hours ಮಾಯಿಶ್ಚರೈಸನ್ ಕೊಡುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? पतली गोलाल पतली जल जल भी इसका आकार, अदरक पतली गोलाल पतली जल जल भी इसका आकार. क्लैप क्लैप पतली गोलाल पतली जल जल भी इसका आकार, अदरक पतली गोलाल पतली जल जल भी इसका आकार.
ಗೌಡರ ಬಾಯಿ ಜೋಚ ಹೇಟ ಬೋಲು ಪೋಪ. ನೋಡಿದ್ರಲ್ಲ ತಾತ ಮೊಮ್ಮಗನ ಆಟನ. ಸೊ ನೆಕ್ಸ್ಟ್ ಇನ್ನೇನು ಹತ್ತಿರ ಬರ್ತಾ ಇದೆ ಚರಿತ್ತಿನ ಫಂಕ್ಷನ್ನು. ಸೊ ಅದಕ್ಕೂ ಮುಂಚೆ ಎಲ್ಲ ಸೀರೆಗಳು ರೆಡಿ ಮಾಡ್ಕೋತಾ ಇದ್ದೀವಿ ಪಿನ್ ಮಾಡಿ, ಯಾಕಂದರೆ ಅರ್ಜೆಂಟಲ್ಲಿ ನೀಟಾಗಿ ಸೀರೆ ಉಟ್ಕೊಳ್ಳೋಕೆ ಟೈಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಎಲ್ಲ ಸೀರೆ ಈ ರೀತಿ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡ್ರೆ ಫಾಸ್ಟಾಗಿ ಆಗುತ್ತೆ ಅಂತ ನಾನು ಸ್ವಾತಿ ಸೇರಿ ಎಲ್ಲ ಸೀರೆ ರೆಡಿ ಮಾಡ್ಕೋತಿದ್ದೀವಿ. ಈ ರೀತಿ ಪ್ಲೀಟ್ಸ್ ಎಲ್ಲ ಮಾಡಿಬಿಟ್ಟು ಸ್ವಾತಿ ಹೇರ್ ಸ್ಟ್ರೈಟ್ನರಿಂದ ಅಂದರೆ ಐರನ್ ಮಾಡ್ತಿದ್ದಾಳೆ. ಐರನ್ ಬಾಕ್ಸಿಂದ ಮಾಡೋದಕ್ಕಿಂತ ಸ್ಟ್ರೈಟ್ನರು ಭಾಳ ಕನ್ವೀನಿಯೆಂಟು ಅಂತ ಈ ರೀತಿ ಮಾಡ್ತಾಳೆ. ಇದು ಆ್ಯಕ್ಚುಲಿ ಸ್ವಾತಿ ಮದುವೆಗೆ ಸೀರೆ ಉಡ್ಸೋಕ್ಕೆ ಬಂದವರು ಇದೇ ರೀತಿ ಮಾಡಿದರು. ಸೊ ಅವಾಗಿಂದ ಈ ಟ್ರಿಕ್ನ ಕಲ್ತ್ಕೊಂಡಿದ್ದೀವಿ ಅವರಿಂದ. ಸೊ ಈ ನೀಟಾಗಿ ಕೂರುತ್ತೆ, ಇಸ್ತ್ರಿ ಕೂತಂಗೆ ಕೂರುತ್ತೆ. ಹಾಗೆಯೇ ವೇರ್ ಮಾಡಿದಾಗ ಪ್ಲೀಟ್ಸ್ ಎಲ್ಲ ಒಂಚೂರು ಮೂವ್ ಆಗೋದಿಲ್ಲ, ಕಡಕ್ಕಾಗಿ ಕೂರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಮುಂಚೆ ದಿನವೇ ಪ್ಲೀಟ್ಸ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ನರಿಂದ ಐರನ್ ಮಾಡಿ ಇಟ್ಕೊಂಡ್ರೆ ತುಂಬ ಕನ್ವೀನಿಯೆಂಟು. ಸೊ ನೀವು ನೋಡ್ತಿರ್ಬೋದು ನನ್ನ ಸೀರೆಗಳು ಹಾಗೆ ಸ್ವಾತಿ ಸೀರೆಗಳು ಈ ರೀತಿ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡೋಕ್ಕೆ ಜೋಡಿಸಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಡೇ ನಾವು ಊರಿಗೆ ಬಂದಿದ್ದೀವಿ. ಊರಲ್ಲಿ ಎಲ್ಲ ಶಾಮಿಯಾನ ಹಾಕಿ ಊಟಕ್ಕೆ ವ್ಯವಸ್ಥೆಗೆ ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ನೀರಿನ ಕ್ಯಾನ್ಸ್ ಕೂಡ ಬಂದಿದೆ, ನೀವು ನೋಡ್ತಿರ್ಬೋದು. ಹಾಗೆ ಎಲ್ಲರೂ ಸೇರಿ ರೊಟ್ಟಿ ಮಾಡ್ತಾಯಿದ್ದಾರೆ. ಊರಿನ ಜನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಉಟ್ಕೊಂಡು ಎಂಜಾಯ್ ಮಾಡಿಕೊಂಡು ರೊಟ್ಟಿ ಮಾಡ್ತಾಯಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ರೀತಿ ಎಲ್ಲರೂ ಸೇರಿ ಯಾವುದಾದ್ರೂ ಒಂದು ಫಂಕ್ಷನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಇನ್ನೇನು ಸಂಜೆ ಆಗ್ತಾ ಬಂತು. ಹೂವಿನ ಹಾರ ರೆಡಿ ಮಾಡೋದಕ್ಕೋಸ್ಕರ ನಮ್ಮ ತೋಟದಲ್ಲೇ ಬೆಳೆದಿರೋಂಥ ಹೂಗಳನ್ನ ಕಿತ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಡಿಫ್ರೆಂಟ್ ಸೈಜ್ನ ಸಪ್ರೇಟ್ ಮಾಡಿ ಈ ರೀತಿ ಹಾರ ರೆಡಿ ಮಾಡ್ತಾಯಿದ್ದಾರೆ ಎಲ್ಲರೂ ಸೇರಿಕೊಂಡು. ಹಾಗೆಯೇ ಸೈಡಲ್ಲಿ ಮಂಟಪ ಡೆಕೋರೇಷನ್ ನಡೀತಾ ಇದೆ. ಇಲ್ಲಿ ಕಂಕಾಳಿ ಅಥವಾ ಚಾಮುಂಡಿ ಅಂತ ಏನಂತೀವಿ, ಆ ಚಾಮುಂಡಿ ವಿಗ್ರಹ ಕೂರಿಸಿ ಪೂಜೆ ಮಾಡೋದು. ಚಾಮುಂಡಿಗೆ ಮಂಟಪ ಫ್ರಮ್ ಸ್ಕ್ರ್ಯಾಚ್, ಈ ರೀತಿ ಮಂಟಪನ ಬೇಸಿಕ್ಕಿಂದ ನಾವೇ ರೆಡಿ ಮಾಡಿ ಅಲಂಕಾರ ಮಾಡ್ತಿರೋದು. ನಿಮಗೆ ಈ ರೀತಿ ಐಡಿಯಾಸ್ ಕೂಡ ಸಿಗ್ಬೋದು ಈ ವಿಡಿಯೋ ನೋಡಿದ್ರೆ, ಯಾವ ರೀತಿ ಮಂಟಪ ಮಾಡ್ಬೋದು ಅಂತ. ಸೊ ಈ ಮಂಟಪ ಬೇಸ್ ಏನಿದೆ, ಸ್ಟ್ರಕ್ಚರ್ ರೆಡಿಯಾಗಿದೆ, ಇದ್ರ ಮೇಲೆ ಹೂವಿನ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಸ್ವಾತಿ ಮತ್ತು ನಮ್ಮ ಚಿಕ್ಕ ಮಾವ ಎಲ್ಲ ಐಡಿಯಾಸ್ ಕೊಡ್ತಾಯಿದ್ದಾರೆ. ಹಾಗೆಯೇ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಚರಿತ್ ಬಂದು ಎಲ್ಲ ಡೆಕೋರೇಷನ್ ಹಾಳು ಮಾಡಿಬಿಡ್ತಾನೆ ಅಂತ ಹೇಳಿ, ಚರಿತ್ ನಾನು ಒಳಗಡೆನೇ ಇರ್ತೀವಿ ಯೂಶ್ವಲಿ. ಅವನಿಗೆ ಹಿಡಿಯೋದು ಕಷ್ಟ ಇಲ್ಲಿ ಇದ್ರ ಸಾಮಾನುಗಳ ಮಧ್ಯೆ ಅಂತ. ಎಲ್ಲರೂ ಸೇರಿಕೊಂಡು ಡೆಕೋರೇಷನ್ಗೆ ಏನೇನು ಬೇಕೋ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಚರಿತ್ ಕೂಡ ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅವನ ಫಂಕ್ಷನ್ ಡೆಕೋರೇಷನ್ ಹೇಗೆ ನಡೀತಾ ಇದೆ ಅಂತ. ಈ ಫಂಕ್ಷನಲ್ಲಿ ಚರಿತ್ತಿನ ದೊಡ್ಡಪ್ಪನ ಮಗ, ಕಸಿನ್ ದೊಡ್ಡಪ್ಪನ ಮಗ ಕೂಡ ಅವನದು ಕೂಡ ಇದೆ ಮುಂಡನ್ನು. ಸೊ ಇಬ್ಬರದು ಸೇರಿ ಮಾಡ್ತಿರೋದು ಗ್ರ್ಯಾಂಡಾಗಿ. ಈ ವಿಡಿಯೋಯಿಂದ ನಿಮಗೆ ಏನಾದರೂ ಐಡಿಯಾ ಸಿಕ್ಕಿರ್ಬೋದು, ಮಂಟಪ ಡೆಕೋರೇಷನ್ ಆಗಿರ್ಬೋದು, ಹಾಗೆಯೇ ಬೇರೆ ಏನಾದರೂ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ.
ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸೆಲೆಬ್ರೇಷನ್ ಶುರು ಆಗುತ್ತೆ, ಹೇಗೆಲ್ಲ ನಡೀತು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ವ್ಲಾಗ್ ಬರೋದು ಲೇಟ್ ಆಯಿತು, ಯಾಕಂದರೆ ಸ್ವಲ್ಪ ಹುಷಾರಿಲ್ಲ ಫಂಕ್ಷನ್ ಎಲ್ಲ ಆದಮೇಲಿಂದ. ಸೊ ರೆಸ್ಟಲ್ಲಿದ್ದೆ. ಈಗ ಎಲ್ಲನೂ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ. See you all in my next vlog. Till then, take care. Bye bye.